ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಹಳೆ ನೆನಪಿನ ಜೊತೆ ಹೊಸ ಮೆರುಗಿನಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಶ್ರೀರಂಗಪಟ್ಟಣ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡರವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ನಾಡಹಬ್ಬ ಶ್ರೀರಂಗಪಟ್ಟಣ ದಸರಾ ಸಂತಸವನ್ನುಂಟು ಮಾಡಿದೆ. ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಹೊಯ್ಸಳಗೌಡ ಪೂರ್ವಿಕರು ಸಹ ಅವಾಗ ಹೇಳ್ತಾ ಇದ್ರು. ಆದರೆ ಮಧ್ಯದಲ್ಲಿ ಕಾಲಾಂತರಗಳಿಂದ ಅದು ನಿಂತೋಗ್ಬಿಟ್ಟಿತ್ತು. ಆದರೆ ಇತ್ತೀಚೆಗೆ ಕಳೆದ 14 ವರ್ಷಗಳಿಂದ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಭಾಳ ವಿಜೃಂಭಣೆಯಿಂದ ದಸರಾ ನಡೀತಾ ಇದೆ. ಮತ್ತು ಅದು ತಿರ್ಗಾ ಮರುಕಳಿಸಿದೆ. ನಮ್ಮ ಸುತ್ತಮುತ್ತಲ ಭಾಗದ ಜನರು, ನಮ್ಮ ಶ್ರೀರಂಗಪಟ್ಟಣದ ಸುತ್ತಮುತ್ತಲ ಇರುವಂಥ ಜನರು ಮೈಸೂರಿಗಿಂತ ಮುಂಚೆನೇ ಬಂದು ನಮ್ಮ ಇದರಲ್ಲಿ ನೋಡೋದಕ್ಕೆ ಸ್ಥಳೀಯ ಶಾಸಕರುಗಳು ನಮಗೆ ಒಳ್ಳೆಯ ರೀತಿಯಾದಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಸರ್ಕಾರ ಸಹ, ಕರ್ನಾಟಕ ಸರ್ಕಾರ ಸಹ ಶ್ರೀರಂಗಪಟ್ಟಣದಲ್ಲಿ ದಸರಾನ ನಡೆಸೋದಕ್ಕೆ ಸಹ ಒಂದು ಒಳ್ಳೆಯ ರೀತಿಯಾದಂಥ ಪ್ರೋತ್ಸಾಹವನ್ನು ಮಾಡಿಕೊಟ್ಟಿದೆ. ಮತ್ತು ಈಗಿರುವಂಥ ನಮ್ಮ ಶಾಸಕರಾಗಿರುವಂಥ ರಮೇಶ್ ಬಾಬು ಬಂಡಿಸಿದ್ದೇಗೌಡರನ್ನು ಸಹ ಇವತ್ತಿನ ದಿನಗಳಲ್ಲಿ ಭಾಳ ಇನ್ನೂ ಹೆಚ್ಚಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿ, ಮತ್ತು ಲೈಟಿಂಗ್ಸ್ ಆಗಿರುವಂಥದ್ದು, ಮತ್ತು ರಸ್ತೆಗಳ ಒಂದು ಸುಸಜ್ಜತೆಯಾಗಿರುವಂಥದ್ದು, ಮತ್ತು ಇನ್ನಿತರ ಹಲವೊಂದು ಕಾರ್ಯಕ್ರಮಗಳು ಜನರು ಬಂದು ನೋಡೋದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಸುವ್ಯವಸ್ಥೆಗಳನ್ನು ಸಹ ಅವರು ಮಾಡಿಕೊಡ್ತಾ ಇದ್ದಾರೆ. ಅದರಿಂದ ನಾನು ಸಹ ನಮ್ಮ ಶ್ರೀರಂಗಪಟ್ಟಣದಲ್ಲಿ ದಸರಾ ನಡೀತಾ ಇರೋದಕ್ಕೆ ನನ್ನ ಒಂದು ಮೆಚ್ಚುಗೆಯೂ ಸಹ ಇದೆ. ಯಾಕೆಂದರೆ ತುಂಬ ಹರ್ಷ ಇಲ್ಲೇ ಸ್ಥಳೀಯನಾಗಿ ಇಲ್ಲಿ ತಿರುಗಿ ನಮ್ಮ ಪೂರ್ವಿಕರ ಕಾಲದಲ್ಲಿ ನಡೀತಾ ಇದ್ದಂಥದ್ದು ಮಧ್ಯದಲ್ಲಿ ನಿಂತೋಗಿ ತಿರ್ಗಾ ಪುನಃ ಸ್ಥಾಪನೆಯಾಗಿರುವಂಥದ್ದು, ಸ್ಟಾರ್ಟ್ ಆಗಿರುವಂಥದ್ದು ನಮಗೆಲ್ರಿಗೂ ಸಹ ಇದೊಂದು ಹರ್ಷದ ಒಂದು ವಿಷಯವಾಗಿದೆ. ಅದರಲ್ಲೂ ಈ ಸಾರಿ ನಮ್ಮ ಒಂದು ಕಾವೇರಿ ತುಂಬಿ ತುಳುಕ್ತಾ ಇರೋದ್ರಿಂದ ದಸರಾಗೆ ಇನ್ನೂ ಹೆಚ್ಚಿನ ಒಂದು ಮೆರುಗು ಬಂದಂತಾಗಿದೆ ಈ ಸಾರಿಯ ಒಂದು ದಸರಾ ವೈಭವಕ್ಕೆ. ಅದರಿಂದ ನಮ್ಮ ನಾಡಿನ ಜನರು, ನಮ್ಮ ಪ್ರಾಂತ್ಯದ ಜನರು, ರೈತಾಪಿ ವರ್ಗದವರು ಎಲ್ಲ ಹಸಿರು ಕಂಗೊಳಿಸ್ತಾ ಇದೆ ಈಗಾಗಲೇ ನಾಟಿ ಎಲ್ಲ ಮಾಡಿ. ಅದರಿಂದ ಈ ದಸರಾನೂ ಸಹ ಇನ್ನೂ ಒಂದು ರೀತಿಯ ಒಂದು ಕಂಗೊಳಿಸುವಿಕೆಯನ್ನು ನಮ್ಮ ಶ್ರೀರಂಗಪಟ್ಟಣಕ್ಕೆ ಬಂದಿದೆ ಅಂತ ಹೇಳಿ ನಾನು ಹರ್ಷ ವ್ಯಕ್ತಪಡಿಸ್ತೀನಿ. ಮತ್ತು ನನ್ನ ಒಂದು ಶುಭಾಶಯಗಳನ್ನು ಸಹ ಇದರ ಮುಖಾಂತರವಾಗಿ ನಾನು ತಿಳಿಸ್ತೀನಿ. ವಂದನೆಗಳು. ನಿಮ್ಮ ಹೆಸರು ಸರ್? ನನ್ನ ಹೆಸರು ಹೊಯ್ಸಳಗೌಡ ಅಂತ, ಚನ್ನಗಿರಿ ಕೊಪ್ಪಲು, ಶ್ರೀರಂಗಪಟ್ಟಣ ತಾಲೂಕು, ಶ್ರೀರಂಗಪಟ್ಟಣ ಪಾಸ್ಟರ್ ಫೆಲೋಶಿಪ್ ಪ್ರೆಸಿಡೆಂಟು, ಹಾಗೆ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ಪ್ರೆಸಿಡೆಂಟು ಸಹ ಆಗಿದ್ದೇನೆ. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.